ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಕಟ್ಲೆಟ್ ಮಾಡ್ತಾ ಇದ್ದೇನೆ. ನಾನು ತುಂಬ ಸುಲಭದಲ್ಲಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸಿಂದ ತುಂಬ ಸುಲಭದಲ್ಲಿ ಮಾಡ್ಬೋದು. ಚಿಕನ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ನಾನು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕಿ ಬೇಯಿಸ್ತಾ ಇದ್ದೇನೆ. ಚಿಕನ್ ಚೆನ್ನಾಗಿ ಬೇಯಬೇಕು ನೋಡಿ. ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ ನಾನು, 1/4 kg ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ನಾನು ಇದು ಎಲ್ಲ ಮಾಡ್ತಾ ಇಲ್ಲ, ವಿಡಿಯೋಗೆ ಬೇಕಾಗಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೇನೆ. ಈಗ 1/4 kg ಚಿಕನ್ ತಗೊಂಡಿದ್ದೇನೆ, ಅಂದರೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೇನೆ. ಯಾಕಂದರೆ ಮಕ್ಕಳು ಶಾಲೆಯಿಂದ ಬರುವಾಗ ಬಿಸಿ ಬಿಸಿ ಮಾಡಿ ಕೊಡುವ ಅಂತ ಹೇಳಿ ಈಗ ವಿಡಿಯೋಗೆ ಬೇಕಾಗಿ ಸ್ವಲ್ಪ ಮಾಡ್ತಿದ್ದೇನೆ. ಚೆನ್ನಾಗಿ ಬೇಯಬೇಕು ನೋಡಿ. ಉಪ್ಪು ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಬೇಯಬೇಕು ಇದು ಚಿಕನ್ ನೋಡಿ. ಈಗ ಬೆಂದಿದೆ. ಈಗ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಮೊಟ್ಟೆ ತಗೊಂಡಿದ್ದೇನೆ. ಇದು ಎಲ್ಲ ಮಾಡಲಿಕ್ಕೆ ಮೊಟ್ಟೆ 3 ಮೊಟ್ಟೆ ಸಾಕಾಗೋದಿಲ್ಲ, ಒಂದು 4-5 ಮೊಟ್ಟೆ ಆದರೂ ಬೇಕು. ನಾನು ಈಗ ಸ್ವಲ್ಪ ಮಾಡ್ತಾ ಇರೋದು, ಹಾಗಾಗಿ 3 ಮೊಟ್ಟೆ ತಗೊಂಡಿದ್ದೇನೆ. ಮತ್ತು ಬ್ರೆಡ್ ಕ್ರಮ್ಸ್ ನೋಡಿ, ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಆಲೂಗೆಡ್ಡೆ ಬೇಯಿಸಿ ಇದು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ನಾನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆ, ಬೇಯಿಸಿ ಮಿಕ್ಸಿಯಲ್ಲಿ ಹಾಕಿ ತಗೊಂಡಿದ್ದೇನೆ. ಮತ್ತು ಈ ಬೇಯಿಸಿದ ಚಿಕನನ್ನು ನೋಡಿ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಮತ್ತು ಒಂದು 2 ನೀರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿಮೆಣಸು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಾಯಿಮೆಣಸು ಒಂದು 4 ಹಾಕ್ಕೊಂಡಿದ್ದೇನೆ. ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ತುಂಬ ಒಳ್ಳೆಯದಾಗ್ತದೆ. ನೀವು ಫೈನ್ ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕು. ಮತ್ತೊಂದು 1 ಚಮಚದಷ್ಟು ಚಿಲ್ಲಿ ಪೌಡರ್, ಮತ್ತೊಂದು ಅರ್ಧ ಚಮಚದಷ್ಟು ಜೀರಾ ಪೌಡರ್, ಮತ್ತೊಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್, ಮತ್ತು ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪೌಡರ್ ಎಲ್ಲ ಹಾಕ್ತಾ ಇದ್ದೇನೆ. ಚಾಟ್ ಮಸಾಲ ಇದ್ದರೆ ಹಾಕಿ, ಒಳ್ಳೆಯದಾಗ್ತದೆ ಫ್ಲೇವರ್. ಇಲ್ಲದಿದ್ದರೆ ಪರವಾಗಿಲ್ಲ ನೋಡಿ. ಬ್ರೆಡ್ ಕ್ರಮ್ಸ್ ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು. ನೀವು ಆಲೂಗೆಡ್ಡೆ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರ್ತದೆ. ಆಲೂಗೆಡ್ಡೆ ಹಾಕಬೇಕು. ನಾನೊಂದು 2 ಆಲೂಗೆಡ್ಡೆ ಬೇಯಿಸಿ ಹಾಕಿದ್ದೇನೆ. ನಾನು ಬೇಯಿಸಿ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿದ್ದೇನೆ. ನೀವು ಸ್ಮ್ಯಾಶ್ ಮಾಡಿ ಹಾಕಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ಉಪ್ಪು ಕೂಡ ನೋಡಿ ಹಾಕಬೇಕು. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ ರುಚಿಗೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಸುಲಭ ಮಾಡಲಿಕ್ಕೆ. ಇದು ಬೈಂಡಿಂಗ್ ಎಲ್ಲ ಆಲೂಗೆಡ್ಡೆ ಹಾಕಿರೋದ್ರಿಂದ ಬೈಂಡಿಂಗ್ ಎಲ್ಲ ತುಂಬ ಚೆಂದಾಗಿ ಬರ್ತದೆ. ಏನಾಗೋದು ಸ್ಟಿಕ್ಕಿ ಏನಾಗೋದಿಲ್ಲ. ತುಂಬ ಸುಲಭದಲ್ಲಿ ಮಾಡ್ಬೋದು ನೋಡಿ. ಇದರಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಈಗ ನೋಡಿ, ನಾನು ಈ ಥರ ಕಟ್ಲೆಟ್ ಶೇಪ್ಗೆ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಮೊಟ್ಟೆಯಲ್ಲಿ ನೋಡಿ, ಈ ಥರ ಮೊಟ್ಟೆಯಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ಮೇಲೆ ಹಾಕ್ತಾ ಇದ್ದೇನೆ ನೋಡಿ. ನಾನು ಒಂದು ಸರಿ ಕೋಟ್ ಮಾಡಿ ಪುನೊಮ್ಮೆ ಮೊಟ್ಟೆಗೆ ಹಾಕಿ ಇನ್ನೊಮ್ಮೆ ಇದು ಮಾಡ್ತಾ ಇದ್ದೇನೆ ನೋಡಿ. ಹಾಗಾಗಿ 2 ಸರಿ ಡಬಲ್ ಕೋಟ್ ಮಾಡೋದ್ರಿಂದ ನಿಮಗೆ ಕೋಟಿಂಗ್ ತುಂಬ ಚೆನ್ನಾಗಿ ಬರ್ತದೆ. ಡಬಲ್ ಕೋಟ್ ಮಾಡಿ ಫ್ರೆಂಡ್ಸ್. ಸಿಂಗಲ್ ಕೋಟ್ ಮಾಡಿ ಕೂಡ ಮಾಡ್ಬೋದು, ಆದರೆ ಈ ಥರ ಡಬಲ್ ಕೋಟ್ ಮಾಡೋದ್ರಿಂದ ನಿಮಗೆ ಬೈಂಡಿಂಗ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಇದೇ ಥರ ಮಾಡ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಬರ್ತದೆ ನಿಮಗೆ. ಕೋಟಿಂಗ್ ಏನು ಸ್ವಲ್ಪ ಆಚೆ ಈಚೆ ಆಗೋದಿಲ್ಲ. ತುಂಬ ಸುಲಭ ಉಂಟು ಮಾಡಲಿಕ್ಕೆ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ಚಿಕನ್ ಒಂದು ಇದ್ದರೆ ಆಯಿತು.
ನೋಡಿ ಒಂದು ಕೋಟ್ ಮಾಡಿ ಮತ್ತು ಪುನಃ ಮೊಟ್ಟೆಗೆ ಅದ್ದಿ ಇನ್ನೊಂದು ಕೋಟ್ ಮಾಡ್ತಾ ಇದ್ದೇನೆ. ನೋಡಿ ಪುನಃ ಇದು ಬ್ರೆಡ್ ಕ್ರಮ್ಸ್ ಹಾಕಿ ಇದು ಮಾಡ್ತಾ ಇದ್ದೇನೆ. ಬ್ರೆಡ್ ಕ್ರಮ್ಸ್ ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಹಾಕಿದರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗ್ತದೆ ಫ್ರೆಂಡ್ಸ್. ಬ್ರೆಡ್ ಕ್ರಮ್ಸ್ ತುಂಬ ಸುಲಭ ಮಾಡೋದು. ನೋಡಿ ಇದೇ ಥರ ಎಲ್ಲ ಇದನ್ನು ಕೋಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ ಕೋಟಿಂಗ್ ಎಲ್ಲ ತುಂಬ ಚೆಂದಾಗಿ ಬರ್ತದೆ ಹೀಗೆ ಡಬಲ್ ಕೋಟ್ ಮಾಡೋದ್ರಿಂದ. ನೋಡಿ ನೋಡಿ ಈಗ ಎಣ್ಣೆಗೆ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಕಾದಿದೆ, ಕಾಯಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ. ಎಣ್ಣೆ ನೀವು ಫಾಸ್ಟಲ್ಲಿ ಇಡಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಎಣ್ಣೆ, ಇಲ್ಲದ್ರೆ ಸೀದು ಹೋಗ್ತದೆ, ಬೇಗ ಇದಾಗ್ತದೆ ಅದು ಕಟ್ಲೆಟ್ ಬೇಗ ಫ್ರೈ ಆಗ್ತದೆ. ಹಾಗಾಗಿ ತುಂಬ ಫಾಸ್ಟಲ್ಲಿ ಇಡಬೇಡಿ ಗ್ಯಾಸನ್ನು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಆಯಿತು. ಎಣ್ಣೆ ಕಾಯಲಿಕ್ಕೆ ಒಮ್ಮೆ ಫಾಸ್ಟಲ್ಲಿ ಇಡಬೇಕು, ಮತ್ತು ಸ್ವಲ್ಪ ಮೀಡಿಯಮಲ್ಲಿ ಇಡಬೇಕು. ಕೋಟಿಂಗ್ ಎಲ್ಲ ಏನು ಸ್ವಲ್ಪ ಕೂಡ ಆಚೆ ಈಚೆ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಇದೇ ರೀತಿ ವೆಜ್ ಕಟ್ಲೆಟ್ ಕೂಡ ಮಾಡ್ಬೋದು. ಕ್ಯಾರೆಟ್ ಎಲ್ಲ ತುರಿದು, ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಹಾಕಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಮತ್ತು ಇದು ವೆಜ್ ಕಟ್ಲೆಟ್ ಕೂಡ ಮಾಡ್ಬೋದು. ಮೊಟ್ಟೆ ಬದಲಿಗೆ ಮೈದಾ ಹಿಟ್ಟನ್ನು ಕಲಸಿ ಸ್ವಲ್ಪ ನೀರು ಹಾಕಿ ಕಲಸಿ ಬೈಂಡಿಂಗ್ ಮಾಡ್ಬೋದು. ಆಲೂಗೆಡ್ಡೆ ಎಲ್ಲ ಹಾಕಬೇಕು. ಆಲೂಗೆಡ್ಡೆ ಹಾಕಿದರೆ ಬೈಂಡಿಂಗ್ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಈಗ ಚಿಕನ್ ಕಟ್ಲೆಟ್ ಮಾಡುವಾಗ ಕೂಡ ಇದಕ್ಕೆ ಕೂಡ ವೆಜಿಟೇಬಲ್ಸ್ ಹಾಕ್ಬೋದು, ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಹಾಕಿ ಕೂಡ ಮಾಡ್ಬೋದು. ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತಿದ್ದೇನೆ, ಹಾಗಾಗಿ ಅದೇನು ಹಾಕಲಿಲ್ಲ ನಾನು. ಹಾಕಿದರೆ ಇನ್ನೂ ತುಂಬ ಒಳ್ಳೆಯದಾಗ್ತದೆ. ಕ್ಯಾರೆಟ್ ಕ್ಯಾಬೇಜ್ ಆಲೂಗೆಡ್ಡೆ ಹಾಕಿದ್ದೇನೆ, ಎಲ್ಲ ತರಕಾರಿ ಎಲ್ಲ ಬೇರೆ ಬೇರೆ ಹಾಕಿದರೆ ತುಂಬ ಟೇಸ್ಟಾಗಿ ಬರ್ತದೆ. ನೋಡಿ ಈಗ ಕಾದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೇನೆ, ಎಲ್ಲ ಮಾಡ್ತಾ ಇಲ್ಲ. ಈಗ ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ನೋಡಿ ಈಗ ಪುನಃ ಹಾಕ್ತಾ ಇದ್ದೇನೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಕಟ್ಲೆಟ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.